ಅನುಕೂಲದಲ್ಲಿ ಬೆಂಚ್ ಆಗೋ ಬಗ್ಗೆ ನಮ್ಮದೇನು ವಿರೋಧಿಲ್ಲ. ಆದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಆ ಮ್ಯಾಂಗ್ಳೂರ್ ಬ್ಯಾಂಕ್ಗೆ ಅಟ್ಯಾಕ್ ಮಾಡಿದೆ, ಮಾಡುವ ಪ್ರಸ್ತಾವನೆ ಇದೆ. ಸಾರಿ, ಮಾಡುವ ಪ್ರಸ್ತಾವನೆ ಇದೆ. ಈಗ ಉತ್ತರ ಕನ್ನಡ ಜಿಲ್ಲೆಯ ಜುಡಿಷನ್ ಧಾರವಾಡ ಬೆಂಚ್ ಆಗ್ತದೆ. ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ನ್ಯಾಯವಾದಿ ಸ್ನೇಹಿತರು ಇದರ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ಉತ್ತರ ಕನ್ನಡ ಜಿಲ್ಲೆ ಮ್ಯಾಂಗ್ಳೂರ್ ಬೆಂಚ್ಗೆ ಅಟ್ಯಾಚ್ ಮಾಡಬಾರ್ದು, ಅದು ಧಾರವಾಡ ಬೆಂಚ್ಗೆ ಇದೆ, ಅಲ್ಲೇ ಕಂಟಿನ್ಯೂ ಮಾಡಬೇಕಂತ. ಅದಕ್ಕೆ ನನ್ನ ನ್ಯಾಯವಾದಿಗಳು ಏನು ಡಿಮಾಂಡ್ ಇಟ್ಟಿದ್ದಾರೆ ಅದು ಯೋಗ್ಯತೆ, ಅದು ಜನಹಿತದಲ್ಲಿ ಅಂದರೆ ಕ್ಲೈಂಟ್ಸ್ ಹಿತದಲ್ಲಿಯೂ ಅದೇ, ನ್ಯಾಯವಾದಿ ಹಿತದಲ್ಲಿಯೂ ಅದೇ. ಮತ್ತು ಇದರಿಂದ ಆದರೆ ಎಲ್ಲ ನಮ್ಮ ಜನ ಇಲ್ಲಿಂದ ಮಂಗಳೂರು ಹೋಗ್ಬೇಕು. ಈ ಜಿಲ್ಲೆಯಿಂದ ಧಾರವಾಡಗೆ ಯಾರು ಮುಂಜಾನೆ ಹೋಗಿ ರಾತ್ರಿ ವಾಪಸ್ ಬರ್ಬೋದು. ಮಂಗಳೂರು ಆದರೆ ಒಂದಿನ ಹೋಗ್ಲಿಕ್ಕೆ ಒಂದಿನ ಬರಲಿಕ್ಕೆ ಜನರಿಗೆ, ಅದರಲ್ಲಿ ಮಹಿಳೆಯರಿಗೆ, ಸಾಮಾನ್ಯ ಜನರಿಗೆ, ಎಲ್ಲ ಲಿಟಿಗೇಟ್ಸ್ ಅಂತ ಹೇಳ್ತೀನಿ, ಕಕ್ಷಿಗಾರರಿಗೆ, ನ್ಯಾಯವಾದಿಗಳಿಗೆ ಇದರಿಂದ ಬಹಳ ಅನಾನುಕೂಲತೆ ಆಗ್ಬೋದು. ಹಾಗಾಗಿ ಈ ಪ್ರಸ್ತಾವನೆ ನಾನು ಒತ್ತಾಯ ಮಾಡಿದ್ದೇನೆ. ಈಗಾಗಲೇ ಮುಖ್ಯವಾಗಿ ಜೋಡಾ ತಾಲೂಕಾದಲ್ಲಿ ಒಂದು ಕೃಷಿ ಈ ತೋಟಗಾರಿಕೆ ಬೆಳೀತಾ ಇದೆ ಮತ್ತು ಪ್ರವಾಸೋದ್ಯಮ ಬಿಟ್ಟರೆ ಪರಿಸರಕ್ಕೆ ಹಾನಿಯಾಗುವ ಯಾವುದು ಚಟುವಟಿಕೆಗಳು, ಆಕ್ಟಿವಿಟೀಸ್ಗಳು ಜೋಡಾ ತಾಲೂಕದಲ್ಲಿ ಇಲ್ಲ. ಹಾಗೆ ಇದು ಯಾಕೆ ಮಾಡ್ತಾ ಇದ್ದಾರೆ, ಏನೋ ಜಾಣತನ ಇದೆ ನನಗೆ ಗೊತ್ತಿಲ್ಲ. ಹಾಗಾಗಿ ಈ ಭಾಗದ ಜನರ ನನ್ನ ತೀವ್ರ ವಿರೋಧವಿದೆ. ಹಾಗಾಗಿ ವಿರೋಧ ಪಕ್ಷದ ಸ್ನೇಹಿತರಿಗೆ ನಾನು ಭಾಳ ವಿನಯದಿಂದ ಹೇಳ್ತೇನೆ, ಮೊದಲಿದು ನೀವು ತಿಳ್ಕೊಳ್ರಿ, ಇದು ನಿಮ್ಮ ಸರ್ಕಾರ, ಕೇಂದ್ರ ಸರ್ಕಾರದಲ್ಲಿ NDA ಸರ್ಕಾರ ಇದೆ, ಅದು ಮಾಡಿದ್ದು ನೋಟಿಫಿಕೇಶನ್, ಇದು ಕರ್ನಾಟಕ ಮಾಡಿದ್ದು. ಅನಾವಶ್ಯಕವಾಗಿ ಜನರಲ್ಲಿ ತಪ್ಪು ದಾರಿಗೆ ಹೇಳೋದು, ಸತ್ಯಕ್ಕೆ ದೂರವಾದ ಸಂಗತಿ ಹೇಳುವುದು ಪ್ರಜಾಪ್ರಭುತ್ವದಲ್ಲಿ ಸರಿಯಲ್ಲ. ಪ್ರಜಾಪ್ರಭುತ್ವ ನಮಗೆ ಸ್ವಾತಂತ್ರ್ಯ ಕೊಟ್ಟಿದೆ, ಅದರ ಅರ್ಥ ಸತ್ಯಕ್ಕೆ ದೂರವಾದ ಮಾತು ಹೇಳುವುದು, ಜನರಿಗೆ ದಾರಿ ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡುವುದು, ತಂದು ಕೂಸು ಯಾವ ಬೇಡಾಗಿದೆ ಬೇರೆ ಮೇಲೆ ಹೆರಲಿಕ್ಕೆ ಪ್ರಯತ್ನ ಮಾಡೋದು ಬೇರೆ ಪಕ್ಷ ಮೇಲೆ, ಇದು ಸರಿಯಲ್ಲ. ಜನ ಜಾಣರಾಗಿದ್ದಾರೆ, ಜನ ಜಾಗೃತ ಆಗಿದ್ದಾರೆ. ಜೋಡಾ ತಾಲೂಕಿನ ಜನ ಭಾಳ ಸಜ್ಜನರು, ಮುಗ್ಧರು, ಆ ಜನರಿಗೆ ಈ ಥರಗೆ ನೀವು ಪ್ರತಿಭಟನೆ ಮಾಡಿ
ರಚನೆ ಮಾಡೋದು ನಿಮ್ಮ ಅಧಿಕಾರ. ನಾ ಅಧಿಕಾರ ವಾಪಸ್ ತಗೊಳ್ತಾ ಇಲ್ಲ. ಆದರೆ ಸತ್ಯಕ್ಕೆ ದೂರವಾದ ಶಕ್ತಿ ಇಟ್ಕೊಂಡು ಪ್ರತಿಭಟನೆ ಮಾಡುವುದು ಎಷ್ಟು ಸರಿ ಮೇಲೆ ಆಗ್ಬೋದು, ಜೋಳ ತಾಲೂಕಿನ ಬೆಳವಣಿಗೆ ಮೇಲೆ ಆಗ್ಬೋದು, ಅಭಿವೃದ್ಧಿ ಮೇಲೆ ಆಗ್ಬೋದು. ಹಾಗಾಗಿ ಇದಕ್ಕೆ ಯಾರು ವಿರೋಧದೆ ಅವರೆಲ್ಲರೂ ಎಷ್ಟು ಸಾಧ್ಯಷ್ಟು ಪ್ರಜಾಪ್ರಭುತ್ವ ಪದ್ಧತಿಯಿಂದ 07-2026 ಅದು ಕೊಡ್ತೀನಿ ಅಲ್ಲ ಡೀಟೇಲ್ಸ್. 27 ಜುಲೈಗೆ ಡೇಟೆಡ್ 27 ಜುಲೈ 26